ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. 5 ಗಂಟೆ ಕರೆಕ್ಟಾಗಿ ಲಾಗಿನ್ ಆಗಿದ್ದೀನಿ. ಸಮೋಸ ಪಾರ್ಟಿಯಿಂದ ಮೊದಲನೇ ಆರ್ಡ್ರ್ ಕೊಟ್ಟಿರೋದು. BL ರೋಡು ಶಾಂತಿ ಹೋಟೆಲ್ ಹತ್ರ ಪಕ್ಕ. ಬೈಕ್ ಕಿಲೋಮೀಟರ್ಸ್ ಬಂದುಬಿಟ್ಟು 31,751 ಕಿಲೋಮೀಟ್ರ್ ಆಗಿದೆ. ನೋಡೋಣ, ಡೈಲಿ 5 ಗಂಟೆಗೆ ಬರ್ತಾಯಿದ್ದೀನಿ ಇವಾಗ ಆಲ್ಮೋಸ್ಟು. ಯಾಕಂದರೆ ಟಾರ್ಗೆಟ್ ಆಗುತ್ತಲ್ಲ, ಆ ಕಾರಣಕ್ಕೆ ಮಧ್ಯಾಹ್ನ ಟ್ರಾಫಿಕ್ ಅದು ಇದು ಇರುತ್ತೆ, ಆ ಟೈಮಲ್ಲಿ ಸ್ಲೋ ಆಗಿ ಹೊಡೆಯೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೊಸೊಬ್ರು ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನೇನು 5K ಹತ್ತಿರ ಇದ್ದೀವಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡಿರಿ ಅಂತ ಹೇಳ್ತೀನಿ ವೀಡಿಯೋ, ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಅದು ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ತಾ ಬರ್ರಿ. ಇಲ್ಲ ಅಂದಿರೂ ಕಮೆಂಟ್ ಮಾಡಿರಿ, ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮೊದಲನೇ ಆರ್ಡ್ರ್ ಅಂತರೂ ಸಮೋಸ ಪಾರ್ಟಿ ಓನ್ಲಿ 23 ರೂಪೀಸು. ಇನ್ನು ಫುಡ್ ಅದು ಏನು ರೆಡಿ ಇಲ್ಲ. ಆಲ್ಮೋಸ್ಟ್ ಹೋಗ್ಬಿಟ್ಟು ಅಲ್ಲಿ ವೇಟ್ ಮಾಡಬೇಕಾಗುತ್ತೆ, ಗೊತ್ತಿಲ್ಲ. ಹೋಗೋಷ್ಟಲ್ಲಿ ಫುಡ್ ರೆಡಿ ಕೊಡ್ಬೇಕು. ಯಾಕಂದರೆ ಇಲ್ಲಿಂದ 3.5 ಕಿಲೋಮೀಟ್ರ್ ಹೋಗ್ಬೋದಲ್ಲ, 3-4 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಇಲ್ಲಿಂದ ಶಾಂತಿ ಹೋಟೆಲು. ನಾನು ಇರೋದು ನಮ್ಮ ಏರಿಯಾಯಿಂದ ಅಲ್ವಾ, ಅದಕ್ಕೆ ನೋಡೋಣ ಬರ್ರಿ. ಇವತ್ತು ಯಾವಾರಪ್ಪ ಅಂದರೆ ಬುಧವಾರ. ಡೇಟ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ ಡೇಟ್ ಎಷ್ಟು ನೋಡಿ ಅಲ್ವಲ್ಲ, ಮರ್ತೇ ಬಿಟ್ಟಿದ್ದೀನಿ. 12 ನವೆಂಬರು ಡೇಟು. ಮತ್ತು ಹೊಸಬ್ರು ಯಾರಾದರೂ ಬರೋರಿದ್ದರೆ ಕೆಲಸಕ್ಕೆ, ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ, ಅವ್ರ ಹತ್ರ ID ಇರಲ್ವಲ್ಲ, ಯಾರೂ ಇದುವರೆಗೂ ಲಾಗಿನ್ ಆಗಿರೋರಲ್ಲ, ಆ ಥರ ಯಾರಾದರೂ ಇದ್ದ ದಯವಿಟ್ಟು DM ಮಾಡಿರಿ, ರೆಫರ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಬರ್ರಿ, ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. 2029 ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಲ್ಲಪ್ಪ ಅಂದರೆ ಇಲ್ಲೇ ಇರೋದು ಡ್ರಾಪು, ಹತ್ರನೇ. ಯಾವ ರೋಡು, ಬೇಗ ಹೋಗೋಣ, ಇಲ್ಲೇ ಪಕ್ಕದೈತೆ. ಇದೊಂದು ಡ್ರಾಪ್ ಕೊಟ್ಬಿಟ್ಟು ಇನ್ನೊಂದಾದ್ರೂ ಬಿದ್ದರೂ ಬೀಳ್ಬೋದು. ಇವಾಗ ಟೈಮಿಂಗ್ಸು 5:37 ಗಂಟೆ ಇದೆಯಲ್ಲ, 7 ನಿಮಿಷಲ್ಲಿ ಬಂದೆ ಅಲ್ಲಿಂದ. ಸ್ನೇಹಿತರೆ, ಮೊದಲನೇ ಆರ್ಡ್ರು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಕಸ್ಟಮರ್ ಬರ್ತಂತಂದವ್ರೆ. ಇದನ್ನು ಲಿವಿಂಗ್, ಅದು ಬ್ಲೀಸ್ ಲಿವಿಂಗ್ ಅಂತೆ, ಲೇಡೀಸ್ PGನೇ ಇದು ಲಿವಿಂಗ್ ಅಂದರೆ. ನೋಡೋಣ ಬರೋ ಕಸ್ಟಮರ್ ಬಂದರು. ಕ್ಯಾಶ್ ಆನ್ ಡೆಲಿವರಿ ಇದೆ 245. ದೇವ್ರೆ, 245. ಬೇಗ ಬನ್ನಿ ಮೇಡಮ್, ಬನ್ನಿ. ಮತ್ತು ಹೊರಗಡೆನೂ ಬರಲ್ಲ ಅಂತಾರಲ್ಲ, ನಾವೇ ಒಳಗಡೆ ಹೋಗ್ಬೇಕು. ತೋಡಿ, ನೋಡೋಣ ಬರ್ರಿ. ಎಷ್ಟೊತ್ತಾಗುತ್ತೆ ಇದು? ಆಲ್ಮೋಸ್ಟ್ ಆಗಿದ್ದೆ. ಸ್ಕ್ಯಾನಿಂಗ್ ಕೊಟ್ಬಿಟ್ಟಿದ್ನಲ್ಲ, ಅದರಲ್ಲಿ ಕನ್ಫರ್ಮ್ ಬಂದುಬಿಟ್ಟಿರೋದು ಅವ್ರಿಗೆ. ಬೇಗ ಬೇಗ ಬೇಗ. ನಮಗಿದೊಂದು ಬೇಗ ಆಗಲ್ಲ ನೋಡಿ, ಏನು ಮಾಡ್ತೀರ? ಆಯಿತು ಇಲ್ಲೋ ದೇವ್ರೆ, ಎಷ್ಟೊತ್ತು ಆಗುತ್ತೋ ಯಾರಿಗೂ ಗೊತ್ತಪ್ಪ ಇದಂತಲೇನು. ಫುಲ್ ಕ್ಲಿಯರೇ ಮಾಡಿಬಿಡೋಣ. 5:45, 10 ನಿಮಿಷ ಡ್ರಾಪ್ ಮಾಡಿದ್ದೀನಿ. ಪಿಕಪ್ ಮಾಡಿರಿ. ಆಯಿತು, ಕಂಪ್ಲೀಟು. ಇವಾಗ ನೆಕ್ಸ್ಟ್ ಆರ್ಡ್ರಲ್ಲಿ ಕೊಡ್ತಾನಂತ ನೋಡೋಣ, ಎಲ್ಲಾದರೂ ಕೊಡಲಿ. ಇಲ್ಲೇ BL ಇದ್ದೀನಿ ಇವಾಗ. ಸ್ನೇಹಿತರೆ, 2ನೇ ಆರ್ಡ್ರ್ ಹಂಗ್ರಾಮ್ ರೆಸ್ಟೋರೆಂಟಿಂದ ಬಿದ್ದಿರೋದು. 65 ರೂಪಾಯಿ. ರಿಟರ್ನ್ ಅಮೌಂಟು 40 ರೂಪಾಯಿ ಇದೆ. ಎಲ್ಲಿ ನೋಡೋಣ ರೀ, ಫುಡ್ ರೆಡಿ ಆಯಿತಾ? ಫುಡ್ಡು ರೆಡಿ ಇರೋದು ಆಲ್ಮೋಸ್ಟು. ಎಲ್ಲಿ? ರೋಡ್ ಕ್ಲೋಸ್ ಇದೆಯಲ್ಲ ಸ್ನೇಹಿತರೆ, ಇದು ಸುತ್ತಾಡ್ಕೊಂಡು ಹೋಗಬೇಕು ಆ ಕಡೆಯಿಂದ. ಇವಾಗ ಏನು ಮಾಡೋಕ್ಕಾಗಲ್ಲ, ಸುತ್ತಾಡ್ಕೊಂಡು ಹೋಗ್ತಾರೋ ಅಷ್ಟೇ. ರಿಟರ್ನ್ ಅಮೌಂಟೇ 40 ರೂಪಾಯಿ. ಸ್ನೇಹಿತರೆ, ಎಲ್ಲೋ ಬೆಳಗ್ಗೆ ಆಗಿಬಿಟ್ಟೈತೆ, ಟ್ರಾಫಿಕ್ ಫುಲ್ ಆಗಿಬಿಟ್ಟೈತೆ. ಏನು ಮಾಡೋದು? ಬಣ್ಣ ಗಾಡಿ ಆದರೂ ಬಿಡ್ತಾನಂದರೆ ಎಲ್ಲಪ್ಪ ಅಂದರೆ ಇದು ಪೆಬಲ್ ಬೇ ಅಂಡರ್ ಪಾಸ್ ಕಡೆಯಿಂದ ಹೋಗ್ತೀವಲ್ಲ, ಡಾಲರ್ಸ್ ಕಾಲನಿ ಕಡೆ, ಆ ಸೈಡಲ್ಲಿ ಈ ಥರ ಜಾಮ್ ಆಗಿಬಿಟ್ರೆ ಹೆಂಗೆ? ನಾವು ಟೂ ವೀಲರ್ ಹೆಂಗೆ ಹೋಗುತ್ತೆ, ಕಾರ್ಗಳು ಕೂಡ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರಿಂದ ಹಿಂದ್ಗಡೆಯಿಂದ ಜಾಮೇ ಆಗಿಬಿಟ್ಟೈತೆ. ಏನು ನೋಡೋಣ ಇರಿ, ಸಿಗ್ತೀನಿ ಮತ್ತೆ ಏನಾಗಿದೆ ಅಂತ ನೋಡಿ. ಏನೋ ರೋಡ್ ಮಾಡ್ತಾವ್ರೆ ಅನಿಸುತ್ತೆ ನನ್ನ ಪ್ರಕಾರ. ರೋಡ್ ಮಾಡ್ತಾವ್ರೆ, ಸಾರಿ ಗೈಸ್, ಏನೂ ಆಗಿಲ್ಲ. ಚೆನ್ನಾಗಿರೋ ರೋಡ್ ಮಾಡ್ತಾವ್ರೆ, ಅಂದರೆ ಡಾಂಬ್ರಕ್ಕಿತ್ತು ಡಾಂಬ್ರ ಆಗ್ತಾವ್ರೆ ಅಷ್ಟೇ, ಮತ್ತೆ ಏನೇನೂ ಇಲ್ಲ. ಇಲ್ಲಿ ಇಟ್ಕೊಂಡವ್ರೆ. ಜಸ್ಟ್ ಮಿಸ್ ನೋಡಿ. ಆ ಕಡೆ ಲಾರಿ ಅವನು, ಈ ಕಡೆ ಕಾರ್ ಗಾಡಿ ಅವನು. ಕಾರ್ ಗಾಡಿ ನಾನು ಮುಂಚೆ ಹೋಗ್ತೀನಿ, ಲಾರಿ ಅವನು ನಾನು ಮುಂಚೆ ಹೋಗ್ತೀನಿ. ಈ ಥರ ಮಾಡ್ತಾವ್ರೆ. ಒಂದೊಂದಾದ್ರೂ ಹೋಗ್ರ, ಬೇಗ ಬೇಗ ಹೋಗ್ತೀರಾ ನೋಡಿ. ಸ್ನೇಹಿತರೆ, ಅದು ಹಂಗ್ರಾಮ್ ರೆಸ್ಟೋರೆಂಟಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದೆ. 40 ರೂಪಾಯಿ ರಿಟರ್ನ್ ಇತ್ತು. ಆದರೆ ಇಲ್ಲಿಂದ ಮತ್ತೆ ಪಿಕಪ್ ಹೇಳಿದ್ಬಿಟ್ಟ, ಜಕೋರ್ ಪ್ಲೇಟೇಶ್ ಶೋಲೆ ಬರ್ಗರ್ಸ್ ಇಂದ ಅಲ್ಲೇ ಡ್ರಾಪ್ ಲೋಕಲ್ಲು 64 ರೂಪಾಯಿ. ಇವಾಗ ಆರ್ಡ್ರಸ್ಸು ಎಷ್ಟು 2 ಕೌಂಟ್ ಮಾಡಿದ್ನ, ಅದಕ್ಕೆ ಎಷ್ಟಂತ ಗೊತ್ತಿಲ್ವಲ್ಲ ನನಗೂ. ಇರು ನೋಡೋಣ.
ಅದಿನ್ನೂ ರಿಫ್ರೆಶ್ ಅದು ತೊಗೋತಾನೂ ಇಲ್ಲ, ಅವಾಗಿಂದ ಮಾಡ್ತಾನೆ ಇದ್ದೀನಿ. ಅದು ಒಂದು ಆರ್ಡ್ರ್ ಅಂತ ಅಷ್ಟೇ ತೋರಿಸ್ತೈತೆ, ಇದು ಡ್ರಾಪ್ ಕೊಟ್ಟಿರೋದು ಅದು ತೋರಿಸಲ್ಲ, ಅಮೌಂಟ್ ಮಾತ್ರ ತೋರಿಸ್ತವನೆ. ಇನ್ನು ನೋಡೋಣ ಬರ್ರಿ, ಆಮೇಲೆ ಹೇಳ್ತೀನಿ ಏನಾಗುತ್ತೆ ಗೊತ್ತಲ್ಲ. 2 ಆಗಿರ್ಬೋದು ಅನ್ಕೋತೀನಿ, ಅಂದರೆ 10 ಕಿಲೋಮೀಟ್ರ್ ಮೇಲೆ ಇತ್ತು. ಅಲ್ಲಿ ನೋಡಿದ್ರೆ 1.5 ಕೌಂಟಿಂಗ್ ತೋರಿಸಿದ್ದ, ಇದರಲ್ಲಿ 3 ಆರ್ಡ್ರ್ ಅಂತ ತೋರಿಸೋಣೆ. ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ 3ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಅಣ್ಣ 2509 ಕೊಡಿ, ರೆಡಿ ಇದೆ. 2509 ಪಿಕಪ್ಪು ಆಯಿತು. ಇಲ್ಲೇ ಲೋಕಲ್ ಆರ್ಡ್ರ್ ಬಿದ್ದೈತೆ. ಇದೊಂದು 2 ನಿಮಿಷದಲ್ಲಿ ಡ್ರಾಪ್ ಕೊಟ್ಬಿಡೋಣ. ಓಪನ್ ಆಗೋ, ಎಂಥ ಲಿಫ್ಟು ಇದು. ಬರೀ ಮತ್ತೆ ಆಮೇಲೆ ಸಿಗ್ತೀನಿ. ಸ್ನೇಹಿತರೆ ಗಂಧದ ಗುಡಿಯಲ್ಲಿ ಬಿದ್ದಿರೋದು ಆರ್ಡ್ರು, ಸಿಂಗಲ್ ಆರ್ಡ್ರು. ಅಣ್ಣ 7474 ಅಣ್ಣ. ಫುಡ್ ರೆಡಿ ಇದೆ. ಬಿರಿಯಾನಿ ರೈಸ್ 2 ಮತ್ತು ಚಿಕನ್ ಬಿರಿಯಾನಿ 1. ಡ್ರಾಪ್ ಎಲ್ಲಿ ಕೊಟ್ಟೋನಪ್ಪ ಅಂದರೆ ಹೇಳ್ತೀನಿ, ಗಂಗನಹಳ್ಳಿ ಕ್ಯಾಡ್ಗನಹಳ್ಳಿ ಹತ್ರ ಡ್ರಾಪ್ ಇರೋದು, 13 ಕಿಲೋಮೀಟ್ರು. ಸ್ನೇಹಿತರೆ ಟೈಮಿಂಗ್ಸ್ ಇವಾಗ 6:30 ಗಂಟೆ ಆಗಿದೆ. 4ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಬಂದಿದ್ದೀನಿ. ಫಾಗ್ ನೋಡಿದ್ರೆ ಫಾಗು ಮುಂದೆ ರೋಡೇ ಕಾಣ್ತಾಯಿಲ್ಲ ಸರಿಯಾಗಿ. ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ನನಗೆ ಗೊತ್ತಿಲ್ಲ ನಮ್ಮ ತಾಯಿಗೂ, ಆದರೆ ಇದರಲ್ಲಿ ಮಾತ್ರ ಫಾಗ್ ಸರಿಯಾಗಿ ಕಾಣ್ತೈತಿ. ಇವಾಗ ಮಣಿಪಾಲ್ ಅಕಾಡೆಮಿ ಯೂನಿವರ್ಸಿಟಿ ಕಾಲೇಜ್ ಇದೆಯಲ್ಲ, ಯಲಹಂಕ ಸೈಡು, ಆ ಕಡೆ ಇರೋದು. ಸಿಕ್ಕಾಪಟ್ಟೆ ಫಾಗ್ ಅಂದರೆ ಫಾಗು. ಸ್ನೇಹಿತರೆ ಆಲ್ಮೋಸ್ಟ್ 20 ನಿಮಿಷ ಒಳಗಡೆ ಬಂದೆ. 6:34 ಗಂಟೆ ಆಯಿತು. ತಗೊಳ್ಳಿ, ವೆಲ್ಕಮ್. ಡ್ರಾಪ್ ಕಟ್ಟೆ ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡೋಣ ರೀ. ಓಪನ್ ಆಗು 114 ರೂಪಾಯಿ. ಇವಾಗ 5 ನಿಮಿಷ ಎಷ್ಟು 48 ರೂಪಾಯಿ ಬರುತ್ತೆ. ಟೋಟಲ್ 6 ಆರ್ಡ್ರ್ ಹೊಡೆದಂಗೆ ಆಗಿಬಿಟ್ಟೈತೆ. ಅವ್ನು ತೋರಿಸ್ತಿರೋದು 4 ಆರ್ಡ್ರು. ಅದೇನು ಅಪ್ಡೇಟ್ ಆಗುತ್ತೋ ಗೊತ್ತಿಲ್ಲ. ಎಷ್ಟು ಸರಿ ಇದನ್ನು ಮಾಡಿದ್ರೂ ಇದನ್ನಾಗ್ತಾಯಿಲ್ಲ. 2 ಲಾಂಗ್ ಆರ್ಡ್ರ್ ಹೊಡೆದಿದ್ದೀನಿ. ಅಲ್ಲಿ ಆದ್ರೂ 4 ಆರ್ಡ್ರ್ ತೋರಿಸ್ತಾನೆ, ಇಲ್ಲಿ ಮಾತ್ರ 6 ಆರ್ಡ್ರಸ್ಸು. ಅಯ್ಯ ಏನೋ ಹೆಂಗೆ ಹೋಗ್ತಾ ನೋಡಿ ಕುಳ್ಳ. ಬರ್ರಿ ಮತ್ತೆ ಇಲ್ಲಿಂದ ಹೋಗ್ಬೇಕು ಇವಾಗ. ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು 8-7 ಗಂಟೆ ಆಗಿದೆ. ಆಲ್ಮೋಸ್ಟು ಎಷ್ಟು ಆರ್ಡ್ರ್ ಹೊಡೆದಿದೆ ಅಂದರೆ 9 ಆರ್ಡ್ರ್ ಹೊಡೆದಿರೋದು, 484. ಇವಾಗ ವಿಷ್ಣು ಗಾರ್ಡನ್ ಆರ್ ಟಿ ನಗರದಲ್ಲಿರೋ ವಿಷ್ಣು ಗಾರ್ಡನ್ ಹೋಟೆಲ್ ಹತ್ರ ಇರೋದು. ಡ್ರಾಪು ಸುಲ್ತಾನ ಪಾಳ್ಯ, ಇಲ್ಲಿಗೆ ಹೋಗ್ಬೇಕು ಇವಾಗ. ಬೇಗ ಪ್ಯಾಕ್ ಮಾಡು ಭಾಯ್. ಒಂದು ಸ್ಮೈಲ್ ಕೊಡ್ತಾನೆ ಅಣ್ಣ ಬಂದು. ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು ಒಂದು 9-13 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡಿದ್ದೀನಿ, ಯಾಕಂದರೆ 10 ಗಂಟೆವರೆಗೆ ಮಾತ್ರ ಸರ್ಜ್ ಇದೆಯಲ್ಲ. 10 ಗಂಟೆ ಮುಂದೆ ಸರ್ಜ್ ಇಲ್ಲ ಅಂತ ಅಂದ್ಕೊಂಡು ಡ್ಯೂಟಿ ಆಫ್ ಮಾಡಿದ್ದೀನಿ. ಒಂದು 10-11 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಒಂದು 600 ಚಿಲ್ಲರೆ ಆಗಿದೆ. ನೋಡೋಣ ಇವಾಗ ಡೈರೆಕ್ಟಾಗಿ 12 ಗಂಟೆಗೆ ಬರ್ತೀನಿ. 12ರಿಂದ ಕಂಟಿನ್ಯೂ ಆಗಿ ಅಂದರೆ 12ರಿಂದ 3 ಗಂಟೆವರೆಗೆ ಸರ್ಜ್ ಇದೆ. ಅದಾದಮೇಲೆ 4 ಗಂಟೆಯಿಂದ ಮತ್ತೆ ಸರ್ಜ್ ಇದೆಯಲ್ಲ, ಅದಕ್ಕೆ ಕಂಟಿನ್ಯೂ ಹೊಡೆಯೋಣ ಅಂತ ಅಂದ್ಕೊಂಡು ಇವಾಗ 9ರಿಂದ 12 ಚೂರು ಇಲ್ಲಿ ಕುಡಿಗೆಳಲ್ಲಿ ಇದ್ದೀನಿ. ಇಲ್ಲಿಂದ ಮನೆ ಹತ್ರ ಇದೆಯಲ್ಲ, ಅದಕ್ಕೆ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ 12 ಗಂಟೆ ಕರೆಕ್ಟಾಗಿ ಲಾಗಿನ್ ಆಗಿಬಿಡೋಣ. ಮತ್ತೆ ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ ಮಧ್ಯಾಹ್ನ. ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಇವಾಗ 12:10 ಗಂಟೆ ಆಗಿದೆ. 10 ನಿಮಿಷ ಆಗಿಬಿಟ್ಟೈತೆ ಆಲ್ಮೋಸ್ಟು. ಮನೆಯೆಲ್ಲ ಲಾಗಿನ್ ಆಗಿಬಿಟ್ಟಿದ್ದೆ. ಮಲ್ಕೊಂಡು ನಾಷ್ಟ ಮಾಡಿಬಿಟ್ಟು ಮಲ್ಕೊಂಡು ಸಿಕ್ಕಾಬಿಟ್ಟು ನಿದ್ದೆ ಬಂದುಬಿಟ್ಟಿತ್ತು. ಎದ್ಬಿಟ್ಟು ಮತ್ತೆ ಫುಲ್ ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಮಧ್ಯಾಹ್ನ ಏನು ನಾರ್ಮಲ್ 600 ರೂಪಾಯಿ ಚಿಲ್ಲರೆ ಆಗಿತ್ತು ಅಷ್ಟೇ. ಇನ್ನೂ ಯಾವುದೋ ಒಂದು ಆರ್ಡ್ರ್ ಬಿದ್ದಿಲ್ಲ. ಇಲ್ಲಿ ದೇವಿನಗರದಲ್ಲಿ ಇದ್ದೀನಿ. ದೇವಿನಗರದಿಂದ ನ್ಯೂ ಬೇಲ್ ಕಡೆ ಹೋಗೋಣ ಅಂತ. ಅಲ್ಲಿಂದ ಆರ್ಡ್ರ್ ಕೊಟ್ಟರೆ ಬಿಟ್ಟರೆ ಸಂಜಯನಗರ ಕಡೆ ಹೋಗ್ತಾ ಇರ್ತೀನಿ. ಎಲ್ಲಿ ಕೊಡ್ತಾನೆ ಅಲ್ಲಿ. ಸ್ನೇಹಿತರೆ ರಿಟರ್ನ್ ಅಮೌಂಟ್ ಎಲ್ಲ ಹಾಕಿದ್ದಾನೆ. ಆವಾಗಿಂದ ನೋಡ್ತಾನೆ ಇದ್ದೀನಿ, ಇದ್ರಿ ತೋರಿಸ್ತೀನಿ. ರಿಫ್ರೆಶ್ ಮಾಡಿದೆ, ಎಲ್ಲ ಮಾಡಿದೆ ನೋಡಿ. ಎರರ್ ಎಕ್ಸಸ್ ಡಿಕ್ಲೈನ್ಡ್ ಅಂತೆ. ಏನಾಗ್ತೈತೆ ಇದಕ್ಕೆ? ನೆಟ್ವರ್ಕು ಫುಲ್ 5Gನೂ ಇದೆ. 34 ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟವನೆ, ಆದರೆ ಈ ಥರ ಇದನ್ನು ಮಾಡ್ತಾವನೆ. ರಿಫ್ರೆಶ್ ಮಾಡ್ಬೇಕಾದ್ರೂ ಬ್ಯಾಕು ಬರ್ತಾಯಿಲ್ಲ. ಈ ಆ್ಯಪ್ದವ್ನು ಯಾಕೆ ಈ ಥರ ಮಾಡ್ತಾವನಂತಲೇ ಗೊತ್ತಾಗ್ತಲ್ಲ ನೋಡಿ. ಥ್ಯಾಂಕ್ ಯು ಫಾರ್ ವೇಟಿಂಗ್. ಇದನ್ನು ರಿಟರ್ನ್ ಅಮೌಂಟ್ ಅಂತ 34 ರೂಪಾಯಿ ಕೊಟ್ಟಿದ್ದ ಬಾಗ್ನೂರಿಂದ. ನೋಡಿ ಎಷ್ಟು ಮಾಡಿದ್ರು. ಇರಿ ಫ್ಲೈಟ್ ಮೋಡ್ ಇಟ್ಬಿಡ್ತಾಗೇನೋ ಒಂದು ಸರಿ ನೋಡೋಣ. ಈ ಥರ ಮಾಡಿದ್ರೆ ಯಾರಿಗೇನು ಕೋಪ ಬರಲ್ಲ ಹೇಳಿ. ಇಂಥವೆಲ್ಲ ಕಷ್ಟ ನಮ್ಮನೆಗೆ. ನನಗೆ ದೇವ್ರು ಕೊಡ್ತಾನ, ಏನು ಸುಗಿದ್ರೆ ನನಗೆ ಹಾಕ್ತಾನೆ. ಇಂಥವೆಲ್ಲ ಎರರ್ ಆಕ್ಸೆಸ್ ಡಿಕ್ಲೈನ್ಡ್ ಅಂತ ಬರ್ತೈತೆ ನೋಡಿ. ಫುಲ್ ಕ್ಲಿಯರು ಮಾಡಿದ್ದೀನಿ ಎಷ್ಟೋ ಸರಿ, ಆದ್ರೂ ಹಿಂಗೆ ಎರರ್ ಅನ್ಲಾಕ್ ಟ್ರೈ ಅಗೇನ್. ಏನು ಟ್ರೈ ಅಗೇನ್ ಮಾಡೋದು?
ಇರಿ 4Gದಲ್ಲಿ ಇಡೋಣ, ನೆಟ್ವರ್ಕ್ ಆದ್ರೂ ಅವಾಗಾದ್ರೂ ಆಗುತ್ತೇನಂತ. ನೆಟ್ವರ್ಕ್ ಇಶ್ಯೂ ಏನಾದರೂ ಇದ್ದರೆ ಇವಾಗಾದರೂ ನೋಡಿ. ಇಲ್ಲ ಆಗ್ತಾನೆ ಇಲ್ಲ ಇವಾಗ್ಲೂ. ನೋಡೋಣ ಇರಿ, ಹಾಗೆ ಹೋಗ್ತೇನೆ ಇವಾಗ ಝೋನ್ ಕಡೆ. ಸ್ನೇಹಿತರೆ, ಬಾಗಣೂರಿಂದ ಕೋಗಿಲ ಕ್ರಾಸ್ ರೋಡ್ಗೆ ಬಂದೆ, ಇನ್ನೂ ಆಗ್ತಾಯಿಲ್ಲ. ರಿಟರ್ನ್ ಅಮೌಂಟ್ ಬಂದೆ 5 ನಿಮಿಷ ಆಯಿತು, ಇಲ್ಲ ಟೋಟಲ್ 10 ನಿಮಿಷನೇ ಆಗೋಯ್ತು. ಎಷ್ಟು ಸರಿ ರಿಫ್ರೆಶ್ ಮಾಡಲಿ ಹೇಳಿ, ಸಾಕಾಗೋಯ್ತು ರಿಫ್ರೆಶ್ ಮಾಡಿ 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 ಮಾಡಿ. ಇನ್ನೇನು ಇದನ್ನೇ ಮಾಡಬೇಕು, ಕ್ಲಿಯರ್ ಡಾಟಾ ಮಾಡಿದ್ರೆ ಔಟ್ ಆಫ್ ಝೋನಲ್ಲಿ ಇದ್ದೀನಿ, ಮತ್ತೆ ಲಾಗಿನ್ ಆಗಲ್ಲ. ಇದು ರಿಫ್ರೆಶ್ ಮಾಡಿಬಿಟ್ರೆ ಏನೋ ಕ್ಲಿಯರ್ ಡಾಟಾ ಮಾಡಿಬಿಟ್ರೆ ಅದೊಂದು ತಲೆನೋವು. ಮತ್ತೆ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಝೋನಲ್ಲೇ ಇರಬೇಕು, ಆವಾಗ ಮಾಡಿದ್ರೆ ಬೆಸ್ಟು. ಇಲ್ಲ ಮತ್ತೆ ಇಲ್ಲಿಂದ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಆ ಥರ ಮಾಡಿಬಿಟ್ರೆ. ನೋಡೋಣ ಇರಿ ಏನಾಗುತ್ತೆ ಅಂತ. ಸ್ನೇಹಿತರೆ, ಇವಾಗ ಔಟ್ ಆಫ್ ಝೋನಲ್ಲೇ ಕ್ಲಿಯರ್ ಡಾಟಾ ಮಾಡಿದ್ದೀನಿ. ನೋಡೋಣ ಲಾಗಿನ್ ಅದು ಏನಾದರೂ ಆಗುತ್ತೇನಂತ ಅಂದ್ಕೊಂಡು ಮಾಡ್ತೇನೆ. ಆಲ್ಮೋಸ್ಟ್ ಗೊತ್ತು ಲಾಗಿನ್ ಆಗಲ್ಲ ಅಂತ, ಆದರೂ ಟ್ರೈ ಮಾಡೋದು. ಏನು ಮಾಡ್ತೀರಾ, ಈ ಥರ ಆಗ್ತೈತೆ. ಅವಾಗಿಂದ ಸಾಕಾಗಿತ್ತು. ಆಲ್ಮೋಸ್ಟು ಎಲ್ಲಿ ಬಂದಪ್ಪ ಅಂದರೆ ನಾನು ಯಲಹಂಕ ಸಿಗ್ನಲ್, ಜಕ್ಕೂರು ಸಿಗ್ನಲ್ ಹತ್ತತ್ರ ಬಂದುಬಿಟ್ಟೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿಬಿಡೋಣ. 5 ನ್ಯೂ ಟ್ಯಾಕ್ಟರ್ಸ್. ಓಹೋ ಪರವಾಗಿಲ್ಲಲ್ಲ. ಏನಾಯಿತು, ಹೋಯ್ತಾ ಇಲ್ವಾ, ಹೋಯ್ತೋ ಇಲ್ವೋ, ಹೋಗಿದೆ. ಇನ್ನೂ ಲಾಗಿನ್ ಆಗಿದೆ, ಲಾಗೌಟ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟು ಏಯ್ ರಿಫ್ರೆಶ್ ಮಾಡೋಣ ರೀ. ಹೆಂಗೋ ಝೋನ್ ಹತ್ರನೇ ಇದ್ದೀನಿ, ಇನ್ನೊಂದು ಝೋನ್ 1 ಕಿಲೋಮೀಟ್ರ್ ಇರೋದು. ಲಾಗೌಟ್ ಆದ್ರೂ ಬೇಗ ಲಾಗಿನ್ ಮಾಡ್ಕೋಬೋದಲ್ಲ, ಅದಕ್ಕೆ. ಸ್ನೇಹಿತರೆ, ಇಲ್ಲಿ ಬಂದುಬಿಟ್ಟು ಮತ್ತೆ ಜಕ್ಕೂರು ಸಿಗ್ನಲಲ್ಲಿ ಒಂದು ಝೋನ್ ಬಂದುಬಿಡುತ್ತಲ್ಲ, ಇಲ್ಲಿ ತೋರಿಸಿ ಝೋನಲ್ಲೇ ಇದ್ದೀನಿ ಇವಾಗ ಆಲ್ಮೋಸ್ಟು. ಅದಕ್ಕೆ ಇವಾಗ ಲಾಗೌಟ್ ಮಾಡಿಬಿಟ್ಟು ಲಾಗಿನ್ ಮಾಡಿದ್ದೀನಿ. ನೋಡೋಣ ಯಾವ್ದಾರು ಆರ್ಡ್ರ್ ಕೊಡ್ತಾನೆ ಅಂತ ಆ ಥರ. ಆದರೆ ತಲೆನೇ ಕೆಟ್ಟಬೋದು. ಆಲ್ಮೋಸ್ಟ್ ಎಲ್ಲ ಯಾವ್ದಾದ್ರು ಒಂದು ಆರ್ಡ್ರ್ ಆದರೂ ಕೊಡ್ತಿದ್ದ, ಎಲ್ಲಿ ಯಲಹಂಕದಿಂದ ಅದು ಇಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಯಾವ್ದಾದ್ರು ಕೊಟ್ಟರೆ ತೊಗೊಂಡೋಗೋದು ಅಷ್ಟೇ. ಇನ್ನು 10ರಿಂದ 20 ನಿಮಿಷ ಆಯಿತು, ಫುಡ್ ರೆಡಿ ಕೊಟ್ಬಿಟ್ಟವ್ರೆ. ಇನ್ನೂ ಯಾವಾಗ ಬರ್ತಾವ್ರೆ ಯಾರಿಗೂ ಗೊತ್ತವರು. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ನೋಡಿದ್ರೆ ಬಿಟ್ಟವ್ರೆ ಅಂತ ಹೇಳೋರೆ, ಮೇಲಿಂದ ಕೆಳಗಡೆ ಬರೋಕ್ಕೆ 20 ನಿಮಿಷ ಮೇಲೆ ಬೇಕಾ ಇವ್ರಿಗೆ. ನೋಡೋಣ, ವೆಯ್ಟ್ ಮಾಡ್ಕೊಂಡು ತೊಗೊಂಡು ಹೋಗೋಣ. ಸ್ನೇಹಿತರೆ, ಇವಾಗ ಅದನ್ನು ರಿಟರ್ನ್ ಅಮೌಂಟ್ ಅದೇನು ಆವಾಗಲೇ ಎಕ್ಸೆಸ್ ಥರ ತೋರಿಸೈತಲ್ಲ, ಆ ಥರ ಏನು ತೋರಿಸಲಿಲ್ಲ. ಇವಾಗ ಆವಾಗಲೇ ಅಷ್ಟೇ ತೋರಿಸ್ತು. ಇವಾಗ ಕರೆಕ್ಟಾಗಿ ಆಗಿದೆ ಅನ್ಕೋತಿದ್ದೀನಿ. ಕರೆಕ್ಟ್ ರಿಫ್ರೆಶ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ, ಇವಾಗ ಯಲಹಂಕ ರೈಲ್ವೆ ಕಾರ್ಖಾನೆ ಹತ್ರ ಇದ್ದೀನಿ. ಇಲ್ಲಿಂದ ಹೋಗ್ತಾ ಇದ್ದೀನಿ ಖಾಲಿ. ಮತ್ತೆ ಸ್ನೇಹಿತರೆ, ಇವಾಗ ಸಹಕಾರ ನಗರ ಬಸವೇಶ್ವರ ಖಾನಾವಳಿಗೆ ಆರ್ಡರ್ ಬಿದ್ದಿರೋದು. ಡ್ರಾಪು ಎಲ್ಲಪ್ಪ ಅಂದರೆ ಮತ್ತೆ ಯಲಹಂಕ ದಾಟ್ಬಿಟ್ಟು ಆ ಕಡೆ ಹೋಗ್ಬೇಕು. ಏನು ಲಾಂಗ್ ಕೊಡ್ತಾವನೆ. ಪಿಕಪ್ಪಲ್ಲಿ 8500. ಫುಡ್ಡು ರೆಡಿ ಇದೆ, ಪರವಾಗಿಲ್ಲವಲ್ಲ. ಯಾವುದು ವೈಷ್ಣವಿ ಸೆರೆನ್ಸಿ ಅಂತೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ನೋಡೋಣ ಇರಿ. 9.3 ನೋಡಿ, ಈ ಥರ ಕೊಡ್ತಾನೆ. 10 ಕಿಲೋಮೀಟ್ರ್ ಕೊಡಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೋಗೋದು ಅಷ್ಟೇ ತೊಗೊಂಡು, ಇಷ್ಟಿಷ್ಟು ದೂರ. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು 4:26 ಆಗುತ್ತೆ. ಅಣ್ಣ 4620 ಕೊಡಿ. ಇದೆ 4620. ಇಲ್ಲೇ ಲೋಕಲ್ ಆರ್ಡ್ರ್ ಬಂದೈತೆ. ಇದನ್ನು ಕೊಟ್ಟರೆ ಫಸ್ಟ್ ಟಾರ್ಗೆಟ್ ಮುಗಿದೋಗುತ್ತೆ. ಬರ್ರಿ, ಕೇಕ್ ಐತೆ, ಯಾರ್ದೋ ಬರ್ತಡೇ ಐತೆ, ಸೆಲೆಬ್ರೇಟಿ ಮಾಡೋಣ. ಮಾರುತಿ ಎಲ್ಲಿರೋದು? ಇಲ್ಲೇ ನಡ್ಕೊಂಡು ಹೋಗ್ಬೋದು, ಕೊಟ್ಬಿಡ್ತೀನಿ ಅಷ್ಟೇ. ಸ್ನೇಹಿತರ, ಕಸ್ಟಮರು ರಾಂಗ್ ಲೊಕೇಶನ್ ಹಾಕಿದ್ರು, ಆದರೆ ಬೇರೆ ರಾಂಗ್ ಲೊಕೇಶನ್. ಓಕೆ ಭಯ್ಯ, ಓಕೆ. ಅವರು ಬೇರೆ ಕಡೆ ಇದ್ದಾರಂತೆ. MSR ಇದು ಯಾವುದು ಬಾಯ್ಸ್ ಹಾಸ್ಟೆಲ್ ಮತ್ತಿಕರಲ್ಲಿ ಇರೋದಕ್ಕೆ ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟಪ್ಪ ಆಯ್ತಂದರೆ 10 ರೂಪಾಯಿ ಇದೆ ಸರ್. 25 ಆರ್ಡ್ರ್ ಹೊಡೆದಿದ್ದೀನಿ ಸ್ನೇಹಿತರೆ. 1300 ಚಿಲ್ಲರೆ ಆಗಿದೆ. ಇನ್ನೂ ಬೇಕಾಗಿರೋದು 10 ಆರ್ಡ್ರ್ ಹೊಡಿಬೇಕು. ಟೈಮಿಂಗ್ಸ್ 5 ಗಂಟೆ ಆಗಿದೆ ಸ್ನೇಹಿತರೆ. ಎಂಥ ಕಸ್ಟಮರ್ ಇದ್ದಾರೆ ಅಂದರೆ, ಆರ್ಡ್ರ್ ಮಾಡಿದ್ದಾರೆ, ರಾಂಗ್ ಲೊಕೇಶನ್ ಆಗಿದೆ ಅಂತ ಹೇಳ್ಬೇಕು ತಾನೆ. ಇವಾಗ ನಾನೇ ಮತ್ತೆ ಫೋನ್ ಮಾಡಿಬಿಟ್ಟು ಕೇಳಿದ್ದೀನಿ ಅವ್ರಿಗೆ. ಇವಾಗ ಲೊಕೇಶನ್ ಆಗ್ತಂತ ಹೇಳಿದ್ದಾರೆ, ವಾಟ್ಸಪ್ಪಲ್ಲಿ ನಂಬರ್ ಕೊಟ್ಟಿದ್ದೀನಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಕೊಡ್ತೀನಿ ಅವ್ರಿಗೆ. ಕ್ಯಾಶ್ ಆನ್ ಡೆಲಿವರಿ ಬೇರೆ ಇದೆ ಸ್ನೇಹಿತರೆ. ಇವಾಗ ಲೊಕೇಶನ್ ಹತ್ರ, ಕಸ್ಟಮರ್ ಹಾಕಿರೋ ಲೊಕೇಶನ್ ಹತ್ರ ಬಂದಿದ್ದೀನಿ. ಎಲ್ಲವರು ಅಂತ ನನಗೆ ಗೊತ್ತಿಲ್ವಲ್ಲ ಸರ್. ಆವಾಗಲೇ ಕಾಲ್ ಆದರೂ ಮಾಡಬೇಕಲ್ಲ, ರಾಂಗ್ ಲೊಕೇಶನ್ ಹಾಕಿದೆ ಅಂತ. ಹಾಗೆ ನಿಂತ್ಕೊಂಡ್ಬಿಟ್ರೆ ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ. ಎಷ್ಟೊತ್ತಾಯಿತು? 402. ಸ್ನೇಹಿತರಲ್ಲಿ ಯಾವುದಿದು ಸಮೃದ್ಧಿ ಬಂಗಾರಪೇಟೆ ಚಾಟ್ಸ್ ಹತ್ರ ಬಂದಿದ್ದೆ. ಇಲ್ಲಿ ನೋಡಿದ್ರೆ ರೆಸ್ಟೋರೆಂಟೇ ಇಲ್ಲ. ಅದಕ್ಕೆ ಅವ್ರು ರೆಸ್ಟೋರೆಂಟ್ ಅವ್ರಿಗೆ ಫೋನ್ ಮಾಡಿದ್ರೆ ಕ್ಯಾನ್ಸಲ್ ಆಯಿತು. ಇವಾಗ ಆರ್ಡ್ರ್ ಕ್ಯಾನ್ಸಲ್ ಮಾಡಿಕೊಟ್ರು.
ಕ್ಯಾನ್ಸಲ್ ಆಯಿತಾ ಇಲ್ವಾ ಇನ್ನೂ ಇರಿ. ಹಾಂ, ಕ್ಯಾನ್ಸಲ್ ಆಯಿತು. ಅವ್ರು ಏನಾದ್ರು ಅಮೌಂಟ್ ಕೊಟ್ಟನಾ 10 ರೂಪಾಯಿ ಕೊಟ್ಟರು ನೋಡಿ ಸ್ನೇಹಿತರೆ ಅಷ್ಟೇ. ಓನ್ಲಿ ಫಾರ್ 10 ರುಪೀಸ್. ನೋಡೋಣ ಇವಾಗ ನೆಕ್ಸ್ಟ್ ಆರ್ಡ್ರಲ್ಲಿ ಕೊಡ್ತಾನಂತ ಮತ್ತೆ. ಸ್ನೇಹಿತರೆ ಇವಾಗ ಮಾಲ್ ಆಫ್ ಏಷ್ಯಾಗೆ ಬಿದ್ದಿರೋದು ಆರ್ಡ್ರು. ರೆಸ್ಟೋರೆಂಟ್ ಹೆಸರೇನು ಗೊತ್ತಾ? ಚಂಗ್ ಹುಂಗ್ ಕುಂಗ್ ಇಟಿಂಗ್ ಹೌಸ್ ಅಂತೆ. ಇದು ಯಾವ ನನ್ನ ಮಗ ಹೆಸರಿಟ್ಟು ಚೀನಾದವ್ರದ್ದು ಚಿಂಗ್ ಹುಂಗ್ ಕುಂಗ್ ಅಂತೆ, ಈಟಿಂಗ್ ಅಂತೆ. ಅದರಲ್ಲೂ ಬೇರೆ ಇನ್ನೂ ಫುಡ್ ರೆಡಿ ಇಲ್ಲ. ಆ ರೆಸ್ಟೋರೆಂಟವ್ರು ಕಾಲ್ ಮಾಡಿಬಿಟ್ಟು ಕೇಳೇ ಬಿಡೋಣ. ಫುಡ್ ರೆಡಿ ಒಂದೊಂದು ಸರಿ ಬರೋಲ್ಲ ಅನ್ಕೋತೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡೋಣ. ನೋಡ್ರಿ ನಾನು ಡೆಲಿವರಿ ಬಾಯ್ ಎಷ್ಟು ಜನ ನಿಂತ್ಕೊಂಡ್ಬಿಟ್ಟವ್ರೆ ಮಾಲ್ ಆಫ್ ಏಷ್ಯಾದಲ್ಲಿ. ಒಬ್ಬ ಏನು ಅಲ್ಲಿವರೆಗೂ ಹೋಗ್ಬೇಕಾ? ಬನ್ನಿ 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 ಜನರೇ, ಬನ್ನಿ ಜನರೇ. ಇಲ್ಲಿ ಪಾರ್ಕ್ ಮಾಡೋದು, ಲಾಕ್ ಮಾಡೋದು, ಕಾಲ್ ಮಾಡಿಬಿಟ್ಟು ಹೋಗೋಣ ಅಷ್ಟೇ. ಸುನಿಲ ನಮಸ್ಕಾರ. ಎಷ್ಟು ದಿವಸ ಇಲ್ಲಿದೆ, ಏನು ಸಮಾಚಾರ ಎಲ್ಲ ನೋಡಿ ಸ್ನೇಹಿತರೆ. ಕಸ್ಟಮರ್ ಜೊತೆ ಏನೇನೋ ಮಾತಾಡ್ತಾಳೆ ನೋಡಿ ಸ್ನೇಹಿತರೆ. ಹಾಂ, ಎಲ್ಲ ಚೆನ್ನಾಗೈತೆ. ನಿಂದೇನಾಯಿತು? ಇಲ್ಲ ಕಸ್ಟಮರ್ ಕೇರ್ ಜೊತೆ ಮಾತಾಡ್ತಿದ್ದೆ, ಯಾರ ಜೊತೆ ಮಾತಾಡ್ತಿದ್ಯಾ? ಹಾಂ, ಏನಾಯಿತು ನೋಡಿ, ಕಸ್ಟಮರ್ ಜೊತೆ ಮಾತಾಡ್ತಾವಣೆ ಸ್ನೇಹಿತರೆ. ನಮಗೆ ಆಲ್ಮೋಸ್ಟ್ ಇವಾಗ ಅರ್ಧ ಗಂಟೆ ಆಯಿತು ಚಿಂಗ್ ಹುಂಗು ರೆಸ್ಟೋರೆಂಟಿಂದ ಬಂದುಬಿಟ್ಟು. ನೋಡಿ ಸ್ನೇಹಿತರೆ, ಅಣ್ಣ ಬಂದು 8 ನಿಮಿಷ ಆಯ್ತು ಇವಾಗ ಬಂದುಬಿಟ್ಟು, ಇವಾಗ ತೋರಿಸ್ತಾವಣೆ. ಏನು ಮಾಡೋಕ್ಕಾಗಲ್ಲ, ಮಾಲ್ ಆಫ್ ಏಷ್ಯಾ ಬಂದ ಮೇಲೆ ಅನುಭವಿಸ್ಲೇಬೇಕು. ಅಲ್ಲಿ ಬೇರೆ ಕೊಡು, ಬೇರೆ ಆರ್ಡ್ರ್ ಇರಬೇಕು. 8438 ಕೊಡೋ ಬಾಯ್. ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆಯಿತು. ಅಣ್ಣ ಸ್ವಲ್ಪ ಸೈಡಾಗು ಒಂದು ಕಳಿಸ್ ಮುಂದೆ. ಸೈಡ್ ಆದರೂ ನಿಂತ್ಕೊಳ್ಳಿ ಆ ಕಡೆ. ಹಾಂ ಕೊಡು 8438. ಸರಿ ಬರೋಣ. ಹೋಗೋಣ, ಇರಲಿ ಪರವಾಗಿಲ್ಲ. ಎಷ್ಟು ಅಮೌಂಟಾ? 675. ಹಾಂ, 675. ಫೋಟೋ ಯಾಕೆ? 675 ಬತ್ತಾವ್ರಣ ಬಾಯ್. 690. 690. ಓಕೆ ಬರಲಾ? ಸರಿ ಬರ್ತೀನಿ. ಸೈಡಾಗು ಬರ್ರಿ ಸ್ನೇಹಿತರು, ಹೋಗೋಣ. ನಮಸ್ಕಾರ ಅಣ್ಣ. ಎಲ್ಲಿ? ಶೋಭಾ ಡ್ರಾಪ್ ಇರೋದು ಸ್ನೇಹಿತರೆ. ಟೈಮಿಂಗ್ಸ್ ಬಂದ್ಬಿಟ್ಟು 10:52 ಗಂಟೆಗಿದೆ. ಬೆಳಗ್ಗೆ ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿತ್ತು ಅಂದರೆ ಇರಿ ಲೆಕ್ಕ ಮಾಡಿಬಿಡೋಣ. 31,751. 31,751. ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದ್ಬಿಟ್ಟು 31,996 ಕಿಲೋಮೀಟ್ರ್ ಆಗಿದೆ. ಅಪ್ಪ 245 ಕಿಲೋಮೀಟ್ರ್ ಹೋಗ್ತದ. ಏನು ರೀ ಇಷ್ಟೊಂದು ಗಾಡಿ ಕಿಲೋಮೀಟರ್ಸ್ ಹೊಡ್ತಿದ್ವಿ. ಇವತ್ತು ಅರ್ನಿಂಗ್ಸು ಆಗಿದೆ ಹಾಗೆ ನೋಡಿ. ಪ್ರೋಟೀನ್ ಕ್ಯಾಶು ಫುಲ್ಲು. ಇರಿ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. 2,049 ಬಸ್ಸು ಕಸ್ಟಮರ್ ಅಲ್ಲಿ ಇನ್ನೂ ಕಟ್ಟಾಗಿಲ್ವಣ್ಣ. 2,049 49 ಪ್ಲಸ್ಸು 180 ರೂಪಾಯಿ ಮ್ಯಾಕ್ಸ್ ಬೋನಸ್ಸು ಪ್ಲಸ್ ಮತ್ತೆ ನಿನ್ನೈತೆ 500 ರೂಪಾಯಿ. 2,729 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತಿಂದ. ಅರ್ನಿಂಗ್ಸ್ ಪರವಾಗಿಲ್ಲ ಚೆನ್ನಾಗಿದೆ. ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 14 ಅವರ್ 17 ನಿಮಿಷ. ಗಾಡಿ ಕಿಲೋಮೀಟರ್ಸು ಚೆನ್ನಾಗಾಗಿದೆ. ಹಾಗೆ ಏನು ಮಾಡೋಕ್ಕಾಗಲ್ಲ. ನೋಡೋಣ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.